ವೀಕ್ಷಕ ನಮಸ್ಕಾರ. ಈ ದಿನ ನಂಜನಗೂಡಿನಲ್ಲಿ ವಿಶೇಷ ಪೂಜೆ, ಹುಣ್ಣಿಮೆ ಪೂಜೆಗೆ ಬಂದಂಥ ಒಬ್ಬ ವೃದ್ಧ ಮಹಿಳೆ ಕತ್ತರಿದ್ದಂಥ ಚೈನ್ನ ಕದ್ಕೊಂಡು ಹೋಗಿರೋಂಥದ್ದು ಕಂಡ್ರು. ಇವತ್ತು ನೋಡಿ, ಈ ಮಹಿಳೆ ಹಾಕಿದಂಥ ಎರಡೆರಡು ಚೈನ್ನ ಕದ್ಕೊಂಡು ಹೋಗಿರೋದನ್ನ ನೋಡ್ತಾ ಇದ್ದೀವಿ. ಅವ್ರನ್ನ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ. ತಾವು ಎಲ್ಲಿ ಹೋಗಿದ್ರಿ ಕಳ್ತನ ಎಲ್ಲ ಆಯಿತು? ಹಾಂ, ಎಲ್ಲೆಲ್ಲಿ ತಿರುಗಾಡಿದ್ರಿ ಅಂತ ಜ್ಞಾಪನ ಇದೆಯಾ? ಹಾಂ ಹಾಂ, ಎಲ್ಲಿ ನೋಡ್ಕೊಂಡ್ರಿ ನೀವು? ಹೊರಗಡೆ ಬಂದ್ಮೇಲೆ ನೋಡಿದ್ರಾ? ಹಾಂ ಹಾಂ ಹಾಂ. ತಾವು ಯಾವ ಊರಮ್ಮ? ಕಳಲೆಯವರು. ಹಾಂ ಹಾಂ. ಎಷ್ಟು ಗ್ರಾಮದಮ್ಮ ಅದು ಚಿನ್ನ? 60 ಗ್ರಾಮು, ಎರಡೆಲ್ಲ ಚೈನು. ಅಮ್ಮ, ತಮ್ಮ ಹೆಸರು? ಕಳಲೆಯವರು, ಪಾರ್ವತಮ್ಮ ಅವರು. ಹಾಂ ಹಾಂ. ತಾವು ಒಬ್ಬರೇ ಬಂದಿದ್ರಾ? ಯಾರ ಜೊತೆಲಿ ಬಂದಿದ್ರಿ? ಹಾಂ ಹಾಂ. ಯಾವ ಕಡೆಯಿಂದ ಹೋದ್ರಿ ನೀವು? ವಯಸ್ಸಾದವ್ರು ಅಲ್ಲಿಂದ 60 ವರ್ಷ ಆ ಕಡೆಯಿಂದ ಹೋದ್ರಾ? ಓಕೆ ಓಕೆ. ಎಷ್ಟೊತ್ತಾಯ್ತು ಮತ್ತೆ ನಿಮಗೆ ಕಳ್ತನ ಆಗ್ಯದು? ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ನಿಮಗೆ? ದೇವಸ್ಥಾನದ ಒಳಗಡೆ ಹೋದಾಗ ಆ ಥರ ಆಗಿದೆ. ಹಾಂ ಹಾಂ ಹಾಂ. ಅಲ್ಲಿ ಯಾರು ನಿಮ್ಗೆ ಅಕ್ಕಪಕ್ಕ ಯಾರು ಇದ್ರಮ್ಮ? ಹಾಂ 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 ಹಾಂ. ಓಕೆ ಓಕೆ. ಹಾಗಾಗಿ ಇಲ್ಲಿ ಬಂದು ಹೊರಗಡೆ ಬಂದಮೇಲೆ ನೋಡ್ಕೊಂಡ್ರಿ? ಹಾಂ ಹಾಂ. ಅವ್ರನ್ನ ಬಿಡಲಿಲ್ಲ ಒಳಗಡೆ, ನಿಮ್ಮ ಜೊತೆ ಬಂದವ್ರನ್ನ? ಓಕೆ ಓಕೆ. ಅಮ್ಮ ನಮಸ್ಕಾರ. ಎಲ್ಲಿ ನೋಡ್ಕೊಂಡ್ರು ಅವರು? ಹ್ಞೂ ಹ್ಞೂ. ಅಲ್ಲಿವರೆಗೂ ಗೊತ್ತಾಗಿಲ್ಲ. ನೀವು ಜೊತೆಲಿ ಹೋಗ್ಬೇಕು ತಾನೆ? ನೀವು ಈಗ ವಯಸ್ಸಾದವ್ರು? ಹಾಂ ಹಾಂ. ಹಾಂ ಹಾಂ. ಓಕೆ ಓಕೆ. ನೀವು ಜೊತೆಲಿ ಹೋಗಲಿಲ್ಲ? ಹಾಂ ಹಾಂ. ಅಲ್ಲ, ವಯಸ್ಸಾದ ಜೊತೆ ಒಬ್ಬರು ಗಾಡಿಯನ್ನು ಬಿಡ್ಬೇಕು ಅವರು? ಎಸ್ ಎಸ್. ಓಕೆ. ಹಾಗಾಗಿ ಅವರೊಬ್ಬರೇ ಕಳಿಸಿದ್ರೆ ನೀವು ಒಳಗಡೆ ಅಚಾತುರಿ ಆಗಿದೆ ಒಳಗಡೆ? ಹಾಂ. ಹೋದಾಗಿತ್ತಾ? ಇಲ್ಲಿಂದ ಒಳಗಡೆ ಹೋದಾಗಿತ್ತಾ ನೀವು? ಹಾಂ. ಅಲ್ಲ, ನೀವು ಎಲ್ಲಿವರೆಗೂ ಅಲ್ಲಿ ವಯಸ್ಸಾದವ್ರಿಗೆ 60 ವರ್ಷ ಬಿಡ್ತಾರೆ, ಅಲ್ಲಿವರೆಗೂ ಹೋಗಿದ್ರಾ? ಹಾಂ. ಆಮ್ಮ, ಯಾರೆಲ್ಲ ಬಂದಿದ್ದೀರಮ್ಮ? ಎಲ್ಲ ಲೇಡೀಸೇ ಬಂದಿದ್ದೀರಾ? ಓಕೆ. ತಾವು ಯಾವ ಊರವರು? ಹಾಂ. ಏನಾಗಬೇಕು ಅಜ್ಜಿ ನಿಮಗೆ? ಹಾಂ ಹಾಂ ಹಾಂ. ಹ್ಞೂ ಹ್ಞೂ. ಹಾಗಾಗಿ ನೀವು ಇಲ್ಲಿ ಬಂದಮೇಲೆ ಗೊತ್ತಾಯ್ತಮ್ಮ ನಿಮಗೆ? ಎಸ್. ವೀಕ್ಷಕ ನಮಸ್ಕಾರ. ಈ ದಿನ ಏನು ನಂಜನಗೂಡು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಏನಿದೆ ಇವತ್ತು, ಹುಣ್ಣಿಮೆ ಪೂಜೆ, ಅಲ್ಲಿ ಇವತ್ತು ಒಂದು ವೃದ್ಧೆ ಒಂದು ಚೈನ್ನ ಕಳ್ಕೊಂಡಿರೋದು ನೋಡ್ತಾ ಇದ್ದೀವಿ. ಇಷ್ಟು ಭದ್ರ ಪೊಲೀಸ್ ಇಲಾಖೆ ಇದ್ದರೂ ಕೂಡ ಚೈನ್ ಸ್ಟಾಕರ್ಗಳು ಇದ್ದಾರೆ ಅಂತಂದರೆ ಒಂದು ಅರ್ಥ ಮಾಡ್ಕೊಬೇಕು. ಒಳಗಡೆ ದೇವಸ್ಥಾನದ ಒಳಗಡೆ ಅವರು ಅಚಾನಕ್ಕಾಗಿ ನುಗ್ಗಿರುವಂಥದ್ದು ನೋಡಿ. ಏನು ಅಜ್ಜಿ ಇಲ್ಲಿದ್ದಾರೆ, ಅವರು ಚೈನ್ ಸ್ಕ್ರಾಚ್ ಆಗಿದೆ. ಹಾಗಾಗಿ ಎಷ್ಟೇ ಒಂದು ಪ್ರಚಾರ ಮಾಡಿದ್ರೂ ಕೂಡ ವಯಸ್ಸಾದವ್ರನ್ನ ಟಾರ್ಗೆಟ್ ಮಾಡುವಂಥ ಕಳ್ಳರು ಇದು ಪ್ರಕರಣ ಕೂಡ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡ್ಕೊಬೇಕು ಪೊಲೀಸ್ ಇಲಾಖೆ. ಜೊತೆಗೆ ಅಜ್ಜಿಗೆ ಏನು ಇವತ್ತು 2 ಚೈನು, ಮಂಗಲ ಚೈನ್ ಹೋಗಿದೆ. ಅಮ್ಮ, ಎಷ್ಟು ಗ್ರಾಮ್ ಅಮ್ಮ ಅದು? 60 ಗ್ರಾಮ್. ಎಸ್, 60 ಗ್ರಾಮ್ ಚೈನ್ ಏನು ಸ್ಕ್ರಾಚ್ ಆಗಿದೆ ಇವತ್ತು. ಕಳಲೆ ಗ್ರಾಮದ ಅಜ್ಜಿ ವೃದ್ಧೆ. ಅಮ್ಮ, ಹೆಸರು ಅವ್ರದ್ದು? ಪಾರ್ವತಮ್ಮ ಅವ್ರದ್ದು. ಇವತ್ತು ಜೊತೆಲಿ ಎಲ್ಲ ಬಂದಂಥ ಲೇಡೀಸ್ ಕೂಡ ಬಂದಿದ್ದಾರೆ, ಅವರ ಜೊತೆಲಿ ಮಗಳು ಕೂಡ ಬಂದಿದ್ದಾರೆ. ಹಾಗಾಗಿ ತಾವು ನೋಡ್ಬೋದು, ಇಷ್ಟು ಭದ್ರತೆ ಇರೋ ಪೊಲೀಸ್ ಇಲಾಖೆ ಇದ್ದರೂ ಒಳಗಡೆ ನುಸುಳುಕೋರರು ಇರ್ತಾರೆ. ಜೊತೆಗೆ ನಮ್ಮ ಸಾರ್ವಜನಿಕರು ಕೂಡ ಅರ್ಥ ಮಾಡ್ಕೊಬೇಕು, ಏನೇ ಆದ್ರೂ ಜವಾಬ್ದಾರಿ ಇರಬೇಕು. ವಯಸ್ಸಾದವ್ರಿಗೆ ಒಡವೆಗಳನ್ನ ಹಾಕ್ಬಾರ್ದು. ಮುಖ್ಯವಾಗಿ ವಯಸ್ಸಾಗಿರೋರಿಗೆ ಒಡವೆಗಳನ್ನ ಹಾಕ್ಬಿಟ್ಟು ಅವ್ರನ್ನ ಒಬ್ಬೊಬ್ಬರೇ ಒಳಗಡೆ ಕಳಿಸ್ಬಾರ್ದು. ಆಮೇಲೆ ಮುಖ್ಯವಾಗಿ ಇಲ್ಲಿ ಒಂದು ಸರ್ಕಾರದ ನಿಯಮತೆ ಇದ್ದಂಗೆ ಏನು ಧಾರ್ಮಿಕತೆ ಇಲಾಖೆ ಒಂದು ನಿಯಮ ಮಾಡಿದೆ. ಅದೇನು ಅಂತಂದರೆ 60 ವರ್ಷ ಮೇಲ್ಪಟ್ಟಂಥವ್ರಿಗೆ ಅವ್ರಿಗೆ ಫ್ರೀಯಾಗಿ ಒಳಗಡೆ ಬಿಡಬೇಕು ತಕ್ಷಣ ಅಂತ ಕೂಡ ವಯಸ್ಸಾದವ್ರಿಗಿದೆ. ಆದರೆ ಜೊತೆ ಗಾಡಿಯನ್ನು ಕೂಡ ಬಿಡಬೇಕು, ಅವರು ಬಿಡಲ್ಲ, ಗಾಡಿಯನ್ನು ಕೂಡ ಒಳಗಡೆ ಬಿಡಲ್ಲ. ತಾವು ಇಲ್ಲೇನು ನೋಡ್ತಾ ಇದ್ದೀರ, ನಿಜವಲ್ಲೂ ಇದು ಒಂದು ಶೋಚನೀಯವಾದಂಥ ಕೆಲಸ. ನಿನ್ನೆ ಹನುಮಾನ್ ಜಯಂತಿ ಏನು ನಡೆದಿದೆ, ಅಷ್ಟು ದೊಡ್ಡ ಇದರಲ್ಲಿ ಯಾವುದೋ ಒಂದು ಪ್ರಕರಣ ಆಗಿಲ್ಲ. ಬಟ್ ಇಲ್ಲಿ ಇವತ್ತು ಈ ಪ್ರಕರಣ ಆಗಿರೋದು ಶೋಚನೀಯ. ಮತ್ತು ಆಡಳಿತ ವರ್ಗದವರು ಕೂಡ ಒಂದು ಸ್ವಲ್ಪ ದಿನನಿತ್ಯ ಬರೋನ್ನ ಗಮನಿಸಬೇಕು. ಯಾರು ಚೈನ್ ಸ್ಟಾಕರ್ಗಳು ಇದ್ದಾರೆ ಇಲ್ಲಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ನೋಡಿ, ಈ ವೃದ್ಧೆ 60 ಗ್ರಾಮ್ ಚೈನ್ ಕಳ್ಕೊಂಡು ಇವತ್ತು ಪರಿಸ್ತಾಪ ಪಡುವಂಥದ್ದು ಕೂಡ ಆಗಿದೆ. ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಇಲಾಖೆ ಅವ್ರದ್ದು ಒಂದು ಕಂಪ್ಲೇಂಟ್ ನಿಯೋಜನೆ ಮಾಡ್ಕೊಬೇಕು. ಜೊತೆಗೆ ತನಿಖೆ ಕೂಡ ಆಗಬೇಕು ಅಂತ ಕೂಡ ಸಾರ್ವಜನಿಕರು ಹೇಳ್ತಾ ಇದ್ದಾರೆ.